ಪೂರ್ಣವಾಗಿ ನಡೆಸಲಿಕ್ಕೆ ಆಗ್ತಿರ್ಲಿಲ್ಲ ಸರ್ಕಾರಕ್ಕೆ. ಇದನ್ನು ಮನಗೊಂಡು KLE ಸಂಸ್ಥೆಯವರು ಸರ್ಕಾರಕ್ಕೆ ನಾವು ಮನವಿ ಮಾಡಿದ್ವಿ, ನಮ್ಮ ಡಾಕ್ಟರ್ಸ್ ಬಂದು ಇಲ್ಲಿ ಪೂರ್ಣ ಸೇವೆ ಕೊಡ್ತೀವಿ, ನಿಮ್ಮ ಕಾಯ್ದೆ ಪ್ರಕಾರ ನೀವೇನು ಕಾಯ್ದೆ ಅದಾವ ಅದನ್ನೆಲ್ಲ ಸಂಪೂರ್ಣವಾಗಿ ನಾವು ಒಪ್ಕೊಳ್ತಾ ಇದ್ದೀವಿ. ಅದಕ್ಕೆ ಇವತ್ತು ಒಡಂಬಡಿಕೆ ಮಾಡಿ ನಮ್ಮ ಸೂಪರ್ ಸ್ಪೆಷಾಲಿಟಿ ಡಾಕ್ಟರ್ಸ್ ಎಲ್ಲ ಇಲ್ಲಿ ಸೇವೆಗೆ ಬರ್ತಾ ಇದ್ದಾರೆ. ಅದಕ್ಕೆ ನಾವು ಮೊನ್ನೆ ದಯಾನಂದ್ ಅವರಿದ್ದಾರೆ ಮತ್ತು ಅವರ ಸಮ್ಮುಖದಲ್ಲಿ ನಾವು ಇದನ್ನು MOU ಸೈನ್ ಮಾಡಿದ್ದೇವೆ. ಇದೊಂದು ಅದೇ ಹೇಳಿದೆ, ಇಷ್ಟೆಲ್ಲ ಬಿಲ್ಡಿಂಗ್ ಕಟ್ಟಿ ಸರ್ಕಾರ ದುಡ್ಡು ಅಂದ್ರೆ ಜನರ ದುಡ್ಡು, ಆದರೆ ಜನರಿಗೆ ಸೇವೆ ಆಗ್ಬೇಕಂತ ನಮ್ಮ ಇಚ್ಛೆ ಅದ. ಅದನ್ನು ನಾವು ನಿಸ್ವಾರ್ಥವಾಗಿ ಸೇವೆ ಮಾಡ್ತೀವಿ ಅಂತ ಈ ಸಮಯದಲ್ಲಿ ಹೇಳಿ ಬಯಸ್ತಾ ಇದ್ದೇವೆ. ನಾಳೆಯಿಂದ ಶುರು, ಹಬ್ಬ ಮುಗಿದ್ಮ್ಯಾಗ ಅಲ್ಲ, ಎಕ್ವಿಪ್ಮೆಂಟ್ ಯಾವ್ದಾವು ಇಲ್ಲಿ ಮಾಡ್ತೀವಿ, ಯಾವ ಎಕ್ವಿಪ್ಮೆಂಟ್ ಇಲ್ಲ ಅದನ್ನ ಅವ್ರ ಪರ್ಮಿಷನ್ ಕೊಟ್ರೆ ಆ ಕಡೆ ಒಯ್ತೀವಿ ಪೇಷಂಟ್. ಇದು ಯಾವ ಎಕ್ವಿಪ್ಮೆಂಟ್ ಆಪರೇಷನ್ ಮಾಡಲಿಕ್ಕೆ ಆಪರೇಷನ್ ಫೆಸಿಲಿಟೀಸ್ ಏನದಾವು ಎಲ್ಲ ಇಲ್ಲೇ ಮಾಡ್ತಾರ. ಯಾವ ಇಲ್ಲ ಅದು ಅವ್ರ ಪರ್ಮಿಷನ್ ಕೊಟ್ರೆ, ಯಾಕಂದ್ರೆ ಪೇಷಂಟ್ ಬರ್ಬೋದು, ಖರೆ ಪರ್ಮಿಷನ್ ಅವ್ರು ಕೊಡ್ಬೇಕಲ್ಲ, ಕರ್ಕೊಂಡು ಅಲ್ಲಿ ಮಾಡಿ. ಡಾಕ್ಟರ್ ಯೂಶುವಲಿ ಇಲ್ಲಿ ಬರ್ತಾರೆ 9 ಗಂಟೆಗೆ ಬರ್ತಾರೆ. ಎಷ್ಟು ಗಂಟೆಗೆ ಈಗ ನಾವು ಶುರು ಮಾಡಿರೋದು OPD ಸರ್ವಿಸಸ್ ಮಾಡ್ತಾ ಇದೀವಿ. ಈಗ ನಮಗೂ ಕೂಡ ಗೊತ್ತಾಗಬೇಕು ಈಗ ಸಿಸ್ಟಮ್ ಇದೆ ಏನಿದೆ ಅಂತ. ಸೊ 9 ರಿಂದ 1 ಗಂಟೆವರೆಗೆ ಇಲ್ಲಿ ಇರ್ತಾರೆ ಡಾಕ್ಟರ್ಸ್ ಸೂಪರ್ ಸ್ಪೆಷಾಲಿಟಿ. ಅದು ಸೂಪರ್ ಸ್ಪೆಷಾಲಿಟಿ ಬರೋದಕ್ಕೆ ಎಲ್ಲ ಜನರಲ್ ಸ್ಪೆಷಾಲಿಟಿ ಸೆಲೆಕ್ಟ್ ಮಾಡಿ ಯಾರು ಪೇಷಂಟ್ಗೆ ಸೂಪರ್ ಸ್ಪೆಷಾಲಿಟಿ ಕನ್ಸಲ್ಟೇಷನ್ ಅವ್ರನ್ನ ಮಾತ್ರ ಸೆಲೆಕ್ಟ್ ಮಾಡಿ ನಮ್ಮ ಹತ್ರ ಕಳಿಸ್ತಾರೆ. ಸೊ ಪ್ರೆಸೆಂಟ್ಲಿ ನಾವು 9 ರಿಂದ 1 ಗಂಟೆವರೆಗೆ ನಮ್ಮ ಕನ್ಸಲ್ಟೆಂಟ್ಸ್ ಬರ್ತಾರೆ, ಅವ್ರ ಜೊತೆ ಅವ್ರವ್ರ ಪೋಸ್ಟ್ ಗ್ರಾಜುಯೇಟ್ಸ್ ಎಲ್ಲ ಬರ್ತಾರೆ. ಎಲ್ಲ ಒಂದು 9 ರಿಂದ 1 ಗಂಟೆ ಇದ್ದು ನಾವು ಸ್ಟಡಿ ಮಾಡ್ಬೇಕು. ಇನ್ನು 2-3 ತಿಂಗಳು ಹಿಡಿತದೆ. ಬಟ್ ನಾವು ಫಸ್ಟ್ ಓಪನ್ ಮಾಡ್ತಾ ಇರೋದು OPD ಸರ್ವಿಸಸ್. ಎಲ್ಲೆಲ್ಲಿ ಇನ್ವೆಸ್ಟಿಗೇಷನ್ ಫೆಸಿಲಿಟಿ ಇದೆ ಆ ಇನ್ವೆಸ್ಟಿಗೇಷನ್ ಕೂಡ ಇಲ್ಲೇ ಮಾಡ್ತೀವಿ, ಅದ್ರ ರಿಸಲ್ಟ್ ಕೂಡ ಇಲ್ಲೇ ತಿಳಿದು ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತೀವಿ. ಸೊ ಅದಕ್ಕಿಂತ ಏನಾದ್ರು ಅಡ್ಮಿಷನ್ ಆದ್ರೆ ಅದು ಬೇರೆ ವಿಷಯ. ಅದಕ್ಕೆ ಮುಂಚೆ OPD ಸರ್ವಿಸಸ್ ನಾವು ಫಸ್ಟ್ ಶುರು ಮಾಡ್ತಾ ಇದೀವಿ. ಈಗ ಎಲ್ಲ ನಮಗೆ ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೇಕು, ಏನೇನು ಎಕ್ವಿಪ್ಮೆಂಟ್ ಇದೆ ಏನೇನಿಲ್ಲ, ಪೂರ್ತಿಯಾಗಿ ಸ್ಟಡಿ 1-2-3 ತಿಂಗಳು ಹಿಡಿತದೆ. ಅದಾದ್ಮೇಲೆ ನಾವು ಡಾಕ್ಟರ್ ಶೆಟ್ಟಿ ಅವ್ರ ಹತ್ರ ಆಗ್ಲೇ ಮಾತಾಡಿ ಆಗಿದೆ, ಒಂದೊಂದಾಗಿ ಅವರಿಗೆ ಸರ್ಕಾರ ಆಗ್ಲೇ ಕೆಲವೆಲ್ಲ ಫಂಡ್ಸ್ ಎಲ್ಲ ಅಲಾಟ್ ಮಾಡಿದ್ದಾರೆ. ಎಲ್ಲೆಲ್ಲಿ ಎಸೆನ್ಷಿಯಲಿ ಆ ಎಕ್ವಿಪ್ಮೆಂಟ್ಸು, ಇನ್ವೆಸ್ಟಿಗೇಷನ್ ಎಕ್ವಿಪ್ಮೆಂಟ್ಸು, ಆಪರೇಷನ್ ಎಕ್ಸ್ಪ್ರೆಷನ್ಸ್ ಒಂದೊಂದಾಗ ಅವ್ರು ತಗೊಂಡು ಬಂದಂಗೆ ನಾವು ವಿಲ್ ಎಸ್ಕಲೇಟ್ ಇಂಪ್ರೂವ್ ಅವರ್ ಸರ್ವಿಸಸ್. ಪ್ರೆಸೆಂಟ್ಲಿ 12 ಸ್ಪೆಷಾಲಿಟಿ ಇದೆ ನಮ್ಮ ಹತ್ರ. 12 ಸ್ಪೆಷಾಲಿಟಿ ಕೂಡ ಬರ್ತಾರೆ. ಬಟ್ ಇಲ್ಲಿ ಕೂಡ ಬಿಮ್ಸ್ ಅಲ್ಲಿ ಏನೂ ಇಲ್ಲ ಅಂತ ಏನಿಲ್ಲ, ಅವರು ಕೂಡ ಸೂಪರ್ ಸ್ಪೆಷಾಲಿಟಿ ಇದ್ದಾರೆ. ಪೀಡಿಯಾಟ್ರಿಕ್ ಸರ್ಜನ್ ಇದ್ದಾರೆ, ನೆಫ್ರಾಲಜಿಸ್ಟ್ ಇದ್ದಾರೆ, ಕಾರ್ಡಿಯಾಲಜಿಸ್ಟ್ ಇದ್ದಾರೆ, ಮತ್ತೆ ನ್ಯೂರೋ ಸರ್ಜನ್ ಇಬ್ಬರು ವರ್ಕ್ ಮಾಡ್ತಿದ್ದಾರೆ, ಕಾರ್ಡಿಯಾಲಜಿಸ್ಟ್ ಒಬ್ರು ವರ್ಕ್ ಮಾಡ್ತಿದ್ದಾರೆ. ಈಗ ನಮ್ಮಲ್ಲಿ ನ್ಯೂರೋ ಸರ್ಜನ್ ಇಬ್ರು ಈಗ ವರ್ಕ್ ಮಾಡ್ತಿದ್ದಾರೆ. ಎಲ್ಲ ಸ್ಪೈನ್ ಸರ್ಜರಿ, ಹೆಡ್ ಇಂಜುರಿ ಕೇಸಸ್ ಈಗ ಮಾಡ್ತಿದ್ದಾರೆ. ಒಬ್ರು ಪೀಡಿಯಾಟ್ರಿಕ್ ಸರ್ಜನು ವರ್ಕ್ ಮಾಡ್ತಿದ್ದಾರೆ. 4 ಮಂತ್ಸ್ ಇಂದ ಎಲ್ಲ ಆಪರೇಷನ್ ಎಲ್ಲ ಮಾಡ್ತಿದ್ದಾರೆ. OPD ವಾರಕ್ಕೆ 3 OPD ನಡೆಸ್ತಿದ್ದಾರೆ. ಮತ್ತೆ ನಮ್ಮಲ್ಲಿ ಮೆಡಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಒಬ್ರು ಅವರು OPD ಮಾಡ್ತಿದ್ದಾರೆ, ಎಂಡೋಸ್ಕೋಪಿ ಎಲ್ಲ ಮಾಡ್ತಿದ್ದಾರೆ. ಮತ್ತೆ ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಒಬ್ರು ಎಲ್ಲ OPD ವಾರಕ್ಕೆ 3 ದಿನ ನಡೆಸ್ತಿದ್ದಾರೆ. ಮತ್ತೆ ಬೇರೆ 100 ದಿನ ಸರ್ಜರಿ ಮಾಡ್ತಿದ್ದಾರೆ, OT ಮಾಡ್ತಿದ್ದಾರೆ. ಮತ್ತೆ ನಮ್ಮಲ್ಲಿ ಈಗ ನೆಫ್ರಾಲಜಿಸ್ಟ್ ಒಬ್ರು ಇದ್ದಾರೆ, ಅವರು ಎಲ್ಲ ಡಯಾಲಿಸಿಸ್ ಎಲ್ಲ ನೋಡ್ಕೊಳ್ತಿದ್ದಾರೆ. ಮತ್ತೆ ಯೂರೋಲಜಿಸ್ಟ್ ಇಬ್ರು ಇದ್ದಾರೆ, ಅವರು OPD ವಾರಕ್ಕೆ 3 ದಿನ ಮತ್ತೆ ಪ್ಲಸ್ ಸರ್ಜರಿ ಎಲ್ಲ ಮಾಡ್ತಿದ್ದಾರೆ. ಈಗ ನಮ್ಮಲ್ಲಿ ಈ ಹಾಸ್ಪಿಟಲ್ ಅಲ್ಲಿ 9 ಮಾಡ್ಯುಲರ್ OT ಇದೆ, ಅವೆಲ್ಲವೂ ಸುಸಜ್ಜಿತವಾಗ. ಮತ್ತೆ ಗೌರ್ಮೆಂಟ್ ಇಂದ ನಮಗೆ 38 lakhs ಇದೆ ಇನ್ಸ್ಟ್ರೂಮೆಂಟ್ಸ್ ಆಲ್ರೆಡಿ ಈಗ ಬಂದಿದೆ. ಮತ್ತೆ ಈಗ ನಮ್ಮಲ್ಲಿ ಕಾರ್ಡಿಯೋಥೊರಾಸಿಕ್ ಸರ್ಜರಿ ಬಿಟ್ಟು ಮತ್ತೆಲ್ಲ 38 crores ಈಗ ಇನ್ಸ್ಟ್ರೂಮೆಂಟ್ಸ್ DME ಅವರಿಂದಲೇ ಬಂದಿದೆ, ಬೆಂಗಳೂರಿಂದಲೇ ಎಲ್ಲ ಬಂದಿದೆ. ಮತ್ತೆ ಈಗ ನಾವು ಫಸ್ಟ್ ಇದರಲ್ಲಿ ಸ್ಟೇಜ್ ಅಲ್ಲಿ ಕಾರ್ಡಿಯೋಥೊರಾಸಿಕ್ ಸರ್ಜರಿ ಬಿಟ್ಟು ಮತ್ತೆಲ್ಲ ಮಾಡ್ತಿದ್ದೇವೆ. ಕಾರ್ಡಿಯೋಥೊರಾಸಿಕ್ ಸ್ಟೇಜ್ ನೆಕ್ಸ್ಟ್ ಸ್ಟೇಜ್ ಅಲ್ಲಿ ನಾವು ತಗೊಳ್ಬೇಕಂತೇಳಿ ಸರ್ಕಾರದ ಮಾನ್ಯ ನಮ್ಮ ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಹೇಳಿದ್ದಾರೆ. ನೆಕ್ಸ್ಟ್ ಇಯರ್ ಇಂದ ಕಾರ್ಡಿಯೋಥೊರಾಸಿಕ್ ಸರ್ಜರಿ ಸ್ಟಾರ್ಟ್ ಮಾಡ್ತೀವಿ. ಮತ್ತೆ ಈಗ ಏನಾಗಿದೆ, ರೈಟ್ ನೌ ಆಕ್ಚುಲಿ ನಮ್ಮಲ್ಲಿ ಎಲ್ಲ ಅಸಿಸ್ಟೆಂಟ್ ಪ್ರೊಫೆಸರ್ ಬಂದು ಜಾಯ್ನ್ ಆಗಿದ್ದಾರೆ. ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ನಡೀತಿದೆ. ಯಾಕಂದ್ರೆ ಈಗ ಬ್ಯಾಕ್ಲಾಗ್ ಸಿಸ್ಟಮ್ ಇನ್ನೂ ಅದು ಕ್ಲಿಯರ್ ಆಗದಿರುವುದರಿಂದ ಗೌರ್ಮೆಂಟ್ ಇಂದ ನಮಗೆ ಪರ್ಮನೆಂಟ್ ಹೀಗಾಗಿ ನಮ್ಮಲ್ಲಿ ಅಪಾಯಿಂಟ್ಮೆಂಟ್ ಮಾಡ್ಲಿಕ್ಕೆ ಗೌರ್ಮೆಂಟ್ ಇಂದ ಪರ್ಮಿಷನ್ ಸಿಕ್ಕಿಲ್ಲ. ಅದು ಬ್ಯಾಕ್ಲಾಗ್ಸ್ ಎಲ್ಲ ಕ್ಲಿಯರ್ ಆದ್ಮೇಲೆ ಗೌರ್ಮೆಂಟ್ ಇಂದ ಪರ್ಮನೆಂಟ್ ಅಪಾಯಿಂಟ್ಮೆಂಟ್
ಮಾಡ್ಕೊಳ್ಳಿಕ್ಕೆ ನಮ್ಗೆ ಪರ್ಮಿಷನ್ ಕೊಟ್ಟಾದ್ಮೇಲೆ ಮತ್ತೆ ನಾವು ಗೌರ್ಮೆಂಟ್ ಇಂದ ನಾವು ಪರ್ಮನೆಂಟ್ ಅಪಾಯಿಂಟ್ಮೆಂಟ್ ಮಾಡ್ಕೊಂಡ್ಮೇಲೆ ಅಸಿಸ್ಟೆಂಟ್ ಪ್ರೊಫೆಸರ್ ಅಸೋಸಿಯೇಟ್ ಪ್ರೊಫೆಸರ್ ಮತ್ತೆ ಪ್ರೊಫೆಸರ್ ಅನ್ನು ಪರ್ಮನೆಂಟ್ ಆಗಿ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ತೀವಿ. ಟೋಟಲ್ ಎಷ್ಟು ವೈದ್ಯರು ಬೇಕು ಸರ್ ಈ ಸ್ಪಾಟ್ ಈ ನಮ್ಗೆ ಸ್ಯಾಂಕ್ಷನ್ ಆಗಿದೆ ಈ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಗೆ 23 ವೈದ್ಯರು ಸ್ಯಾಂಕ್ಷನ್ ಆಗಿದ್ದಾರೆ. 23 ವೈದ್ಯರ ಪೈಕಿ ನಾವು 2 ಸಲ ವಾಕಿನ್ ಇಂಟರ್ವ್ಯೂ ಕರೆದಿದ್ದೆವು. ಟೆಂಪರರಿ ಪೋಸ್ಟ್ ಕಾಲ್ಫರ್ಮ್ ಮಾಡಿದಾಗ ನಮ್ಮಲ್ಲಿ ಈಗ ಟೋಟಲ್ 10 ಜನ ಬಂದು ಜಾಯ್ನ್ ಆಗಿದ್ದಾರೆ. ಎಲ್ಲಿವರೆಗೆ ಒಳಪಡಿಕೆ ಇರುತ್ತೆ? ಎಲ್ಲರಿಗೆ ನಮಸ್ಕಾರ. ಕಾರ್ಡಿಯಾಲಜಿಸ್ಟ್ ಒಬ್ರು ವರ್ಕ್ ಮಾಡ್ತಿದ್ದಾರೆ. ಈಗ ನಮ್ಮಲ್ಲಿ ನ್ಯೂರೋ ಸರ್ಜನ್ ಇಬ್ರು ಈಗ ವರ್ಕ್ ಮಾಡ್ತಿದ್ದಾರೆ. ಎಲ್ಲ ಸ್ಪೈನ್ ಸರ್ಜರಿ, ಹೆಡ್ ಇಂಜುರಿ ಕೇಸಸ್